ಹಲೋ ಮುಕ್ಲ, ಎಲ್ಲರೂ ಮಲಗಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಲ್ವಾ? ಮಲಗೋಕ್ ಮುಂಚೆ ಒಂದು ಸುಂದರವಾದ ಆಕರ್ಷಕ ಪುಟ್ಟ ಕಥೆಯನ್ನ ಕೇಳ್ಕೊಂಡು ಕಣ್ತುಂಬ ನಿದ್ರೆ ಮಾಡೋಣ. ಅದಕ್ಕೆ ಮುಂಚೆ ಆಕಾಶದಲ್ಲಿ ಅಂಜಲಿ ಮತ್ತು ಜ್ಯೋತಿ ಎಂಬ 2 ನಕ್ಷತ್ರಗಳು ಹಳ್ಳಿಯ ಮಕ್ಕಳಿಗೆ ಬೆಳಕನ್ನ ಕೊಡ್ಲಿಕ್ಕೆ ಸ್ಪರ್ಧೆ ನಡೆಸ್ತಾ ಇರ್ತವೆ. ಅಂಜಲಿ ಮುದ್ದಾಗಿ ನಗುತ್ತಾ ಸಣ್ಣ ಸಣ್ಣ ಬೆಳಕನ್ನು ನೀಡ್ತಾ ಇರ್ತಾಳೆ. ಆದ್ರೆ ಜ್ಯೋತಿ ಇಷ್ಟು ಹೊಳಿತಾ ಇರ್ತಾಳೆ. ಆದ್ರೆ ಮಕ್ಕಳಿಗೆ ಅಂಜಲಿಯ ಮುದ್ದಾದ ಬೆಳಕು ಇಷ್ಟ ಆಗುತ್ತೆ. ಜ್ಯೋತಿಯ ತೀಕ್ಷ್ಣವಾದ ಹೊಳಿತಾ ಇರತಕ್ಕಂಥ ಬೆಳಕು ಇಷ್ಟ ಆಗೋದಿಲ್ಲ. ಹಾಗಾಗಿ ಮಕ್ಕಳು ಅಂಜಲಿಯ ಬೆಳಕಿನಲ್ಲಿ ಸುಖವಾಗಿ ಮಲಗ್ತಾ ಇರ್ತಾರೆ. ಇದು ತಕ್ಷಣವೇ ಜ್ಯೋತಿಗೆ ಅರ್ಥ ಹೊಡೆದೆ. ಮೊದಲ ನಾನು ತೀಕ್ಷ್ಣವಾಗಿ ಬೆಳಗೋದ್ರಿಂದ ಮಕ್ಕಳಿಗೆ ಖುಷಿ ಸಿಗೋದಿಲ್ಲ. ಅಂಜಲಿಯ ರೀತಿಯಲ್ಲಿ ನಾನು ಮುದ್ದಾಗಿ ಸುಖವನ್ನು ನೀಡುವಂತ ಬೆಳಕನ್ನ ಕೊಡಬೇಕು ಅಂತ ಹೇಳಿ ತಿಳ್ಕೊಳ್ಳುತ್ತೆ. ಹಾಗಾಗಿ ಹೆಚ್ಚು ಪ್ರೀತಿಯಿಂದ ಕೂಡಿರ್ತಕ್ಕಂತಹ ಮುದ್ದಾದ ಬೆಳಕನ್ನ ನೀಡ್ಲಿಕ್ಕೆ ಜ್ಯೋತಿನೂ ಸಹ ಸಿದ್ಧಳಾಗ್ತಾಳೆ. ಹಾಗಾಗಿ ಅಂಜಲಿ ಮತ್ತು ಜ್ಯೋತಿ ಇಬ್ಬರ ಮುದ್ದಾದ ಬೆಳಕಿನ ಪ್ರೀತಿಯಲ್ಲಿ ಮಕ್ಕಳು ಸಂತೋಷದಿಂದ ಮಲಗ್ತಾ ಇರ್ತಾರೆ. ಈ ಪುಟ್ಟ ಕಥೆಯಲ್ಲಿ ನಾವು ಯಾವ ನೀತಿಯನ್ನ ಕಲಿತೀವಿ? ಹೆಚ್ಚು ಸೌಮ್ಯತೆ, ಪ್ರೀತಿಯಿಂದ ಕೂಡಿದಂತ ಮುಖ, ನಗುವಿನಿಂದ ಕೂಡಿದಂತ ಮುಖದಿಂದ ಎಲ್ಲರನ್ನೂ ಆಕರ್ಷಿಸಬಹುದು. ನಾವು ನಗಬೇಕು, ಮುಂದೆ ಇರತಕ್ಕಂಥವರನ್ನು ನಗಿಸ್ಲಿಕ್ಕೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ಬೇಕು ಅನ್ನುವಂತ ನೀತಿಯನ್ನ ಈ ಕಥೆಯಲ್ಲಿ ನಾವು ಕಲ್ತ್ಕೊಳ್ತೀವಿ ಮಕ್ಕಳ. ಮತ್ತೆ ಹೊಸ ಕಥೆಯೊಂದಿಗೆ ಮುಂದಿನ ರಾತ್ರಿ ಭೇಟಿಯಾಗೋಣ. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ.